ಅತ್ತಿರಿ ಮತ್ತೆ ಮನ್ಯಾಗ ಊರಾಗ ಎಲ್ಲರೂ ಆರಾಮದಾರಲ್ರಿ? ಹ್ಞೂ ಎಲ್ಲರೂ ಆರಾಮದಾರ ನೋಡು. ಮತ್ತೆ ಮಾವಾಗೇನ ಆರಾಮಿಲ್ಲ ಅಂತ ಅನ್ನಕತ್ತಿದ್ರಿ ಇವ್ರು, ಈಗ ಹೆಂಗದಾರ್ರಿ? ಅವರು ಆರಾಮಾಗ್ಯಾರ. ಈಗ ಏನು ತ್ರಾಸಿಲ್ಲ. ಒಂದೀಟ BP ಹೈ ಆಗೈತಿ ಅನ್ನಕತ್ತಿದ್ರ ಡಾಕ್ಟ್ರ್. ಮತ್ತೀಗ ಅವ್ರು ಹೇಳ್ದಂಗೆಲ್ಲ ಈಗ ಗುಳಿಗೆ ಅದು ತಗೊಳತ್ತಾರಲ್ಲ, ಏನು ತ್ರಾಸಿಲ್ಲ, ಆರಾಮದಾರ ನೋಡು. ಅದೇ ರೀ, ನಾವು ನೋಡಕ್ ಬರ್ಬೇಕಂತ ಅನ್ಕೊಳಕತ್ತಿದ್ವಿ ರೀ. ಅಷ್ಟೊತ್ತಿಗೆ ಇವ್ರು ಬಿದ್ದ ಬಿಟ್ರಲ್ಲ, ಹಂಗಾಗಿ ಬರಕ್ಕಾಗ್ಲಿಲ್ರಿಪ್ಪ. ಇರ್ಲಿ ತಗೋವ. ಹೆಂಗಿದ್ರು ಮತ್ತೆ ನಿಮಗೂ ಮನಿ ಮಕ್ಕಳು ಸಂಸಾರ ಅಂತ ಆಗೈತಿ. ಹಗಲೆಲ್ಲ ಅಲ್ಲಿ ಬಂದು ಹೋಗಿ ಮಾಡಾಕರ ಹೆಂಗಾಕೈತಿ ಹೇಳಿ, ಹೌದಲ್ಲ? ಅದ್ರಾಗ ಬೇರೆ ನಿನ್ನ ಮಕ್ಕಳು ಕೆಲಸ ಇಲ್ಲೇ ನಡೀತಾವ, ಮತ್ತೆ ಹಗಲೆಲ್ಲ ಬರಕ್ಕೂ ಆಗಂಗಿಲ್ಲ. ಹೌದ್ರಿ. ಮತ್ತೆ ನಿಮ್ದೆಲ್ಲ ಹೆಂಗೆ ನಡಾತೈತಿ? ಎಲ್ಲರೂ ಆರಾಮದಿರಾ? ಹ್ಞೂನ್ರಿ ಅತ್ತಿ, ಏನು ತ್ರಾಸಿಲ್ರಿ, ನಾವು ಆರಾಮದ ನೋಡ್ರಿ. ಆದ್ರೆ ನಂದು ಈ ಸಣ್ಣ ಸೊಸಿದ ಕಿರಿಕಿರಿ ಭಾಳ ಆಗ್ಬಿಟ್ಟೈತಿ ನೋಡ್ರಿ. ಏನು ನಿನ್ನ ಸಣ್ಣ ಸುಸಿ ಕಿರಿಕಿರಿ ಭಾಳ ಆಗೈತೆ? ಯಾಕವಾ? ನಾನು ನೋಡಾತೇನೆ, ಅದು ಬಂದಾಗಿಂದ ಎಲ್ಲಾ ಕೆಲಸ ಆಕಿನ ಮಾಡಾಕತ್ತಾಳ. ಮತ್ತೆ ಆಕಿಂದ ಹೆಂಗೆ ಕಿರಿಕಿರಿ ಆಕೈತಿ? ಅಯ್ಯೋ ಈ ಅತ್ತಿ, ನಿಮ್ಗೊಂದೀಟು ಗೊತ್ತಿಲ್ಲ ನೋಡ್ರಿ. ಆಕಿರಿ ಹಂಗರಿ ಮುಂದ ಮಳ್ಳಿಗತೆ ಇರ್ತಾಳ್ರಿ, ಹಿಂದೈತಲ್ಲ ಆಟ ಚಲೋನ ಮಾಡಿಟ್ಟಿರ್ತಾ. ಏನು ನೀ ಹೇಳಾತಿದ್ದ? ನಂಗೊಂದಿಟ್ಟು ತಿಳಿಸರ ಹೇಳ್ತೇನೆ. ಅಯ್ಯೋ ರೀ, ಆಕಿ ಹಿಂಗ ಚಂದಾಗೆಲ್ಲಾ ಕೆಲಸ ಮಾಡ್ಕೊಂತ ಬೇಕಾಗಿದ್ದು ಬ್ಯಾಡಾಗಿದ್ದು ಎಲ್ಲ ಮಾಡ್ಕೊಟ್ಟು ತಿನ್ನಿಸಿ ಉಣಿಸಿ ಎಲ್ಲಾರನು ಬುಟ್ಟಿಗೆ ಹಾಕೊಂತಾಳ್ರಿ. ಹಂಗ ಬುಟ್ಟಿಗೆ ಹಾಕೊಂಡ ನನ್ನ ಮಗ ಬಿದ್ದಿದ್ರಿ. ನಂಗೂ ಗೊತ್ತಾಕಿದಿಲ್ರಿ. ನಾನು ಇದು ಭಾಳ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ದೆ. ಕೊನಿಗ ನಮ್ಮ ಪ್ರೀತಿಯಿಂದ ಆಕಿನ ಬಣ್ಣ ಬಯಲಾತ್ ನೋಡ್ರಿ. ಹೌದೇನ್ವಾ? ಅಂತದೇನು ಮಾಡಿದ್ಲ? ಅಯ್ಯೋ, ಒಂದಾದ್ರೆ ಹೇಳ್ಬೋದ್ರಿ, ಎರಡಾದ್ರೆ ಹೇಳ್ಬೋದು, ರಗ್ಗಡದವ್ರಿ. ಇರ್ಲಿ ತಗೋವ, ಅದ್ರಾಗ ಒಂದೆರಡು ಹೇಳಿ, ಏನಾಗಂಗಿಲ್ಲ. ಅಯ್ಯೋ ಆಕಿರಿ ನನಗ ನಮ್ಮ ಪ್ರೀತಿಗ ಕೆಲಸ ಮಾಡಂತ ಹೇಳಂತಾಳ್ರಿ. ಮತ್ತೆ ನಿನ್ನ ದೊಡ್ಡ ಸೊಸಿನ ಕೆಲಸ ಮಾಡ್ಬೇಕಲ್ಲೇನ್ವಾ? ಪಾಪ ಅದು ಒಂದ್ರ ಮೇಲೆ ಬಿಟ್ರೆ ಅದು ಹೆಂಗಾಕೈತೆ ಹೇಳು? ಅಯ್ಯೋ ಪಾಪ್ರಿ, ಆಕಿ ಶ್ರೀಮಂತರ ಮನೆಯಿಂದ ಬಂದಾಳ, ಏನು ಕೆಲಸ ಮಾಡಕ್ ಬರಂಗಿಲ್ಲ. ಹಂಗಾಗಿ ಮೊದ್ಲು ಆಳ್ ಹಚ್ಚಿದ್ವಾರಿ, ಆ ಜೊತೆಗೂ ಈಕಿ ಜಗಳ ಮಾಡಕ್ ಹತ್ಬಿಟ್ಲ. ಅದಕ್ಕ ನನ್ನ ದೊಡ್ಡ ಸೊಸಿ ಹೇಳಬಿಟ್ಲ, ನನಗ ಕೆಲಸ ಮಾಡಕ್ ಬರಂಗಿಲ್ವಾ, ಅದಕ್ಕ ನಮ್ಮ ಮನ್ಯಾಗ ನಮ್ಮ ಅಪ್ಪ ಅವ್ವ ಕೆಲಸದಾಳನ್ನ ಕಳ್ಸ್ಕೊಟ್ಟಾರ. ಮತ್ ನೀ ದಿನ ಜಗಳ ಮಾಡ್ಕೊಂತ ಹೋದ್ರ ಮನ್ಯಾಗ ಮಾಡೋರು ಯಾರು ಇಲ್ದಂಗ ಆಕೈತಿ ನೋಡು, ನನಗರ ಏನು ಮಾಡಕ್ ಬರಂಗಿಲ್ಲ ಅಂತ ಅಂದ್ಲು. ಅದಕ್ಕೀಕಿ ಅವ್ರ ಯಾಕೆ ಬಂದ್ ಮಾಡ್ಬೇಕು ನಮ್ಮ ಮನ್ಯಾಗ, ನೀವ್ ಯಾರು ಏನು ಮಾಡ್ಬೇಡ್ರಿ, ನಾನ ಮಾಡ್ತೇನಿ, ಅವ್ರನ್ನ ಬಿಡಿಸ್ಬಿಡ್ರಿ ಅಂತ ಅಂದ್ಲು. ಅದಕ್ಕ ನಿಮ್ಮ ಮಗ ಅದಾರಲ್ರಿ, ಅವ್ರ ಹೋಗ್ಲಿ ಬಿಡಂಗಾರ ಸೀತಾನ ಎಲ್ಲ ಮಾಡ್ತಾಳಂತ ಬಿಡಿಸ್ಬಿಟ್ರ ಆತು ಅಂತ ಹೇಳಿ ಬಿಡಿಸಿದ್ವಿ. ಈಗ ಹೊಸ ವರ್ಷನ ಚಾಲು ಮಾಡ್ಬಿಟ್ಟಾಳ. ಅಯ್ಯೋ ನನಗೆ ಕೆಲಸ ಭಾಳ ಆಕೈತಿ, ನನಗೆ ಮಾಡಕ್ ಆಗಂಗಿಲ್ಲ, ನಿಮ್ಗೆ ಎಲ್ಲಾರ್ಗು ನಾನ ಮಾಡಿ ಹಾಕ್ಲೇನ, ನನಗೆ ಎಷ್ಟೊಂದು ಕೆಲಸ ಐತಿ, ನೀವು ಮಾಡ್ಕೋರಿ ಹಂಗ ಹಿಂಗ ಅಂತೇಳಿ ಚಾಲು ಮಾಡಿ ಮೊನ್ನೆ ಐತಲ್ರಿ ಒಂದ್ ದಿವ್ಸ ಅಂತರೂ ನಮ್ಗ ಅಡಿಗೆನ ಮಾಡಿ ಹಾಕಿಲ್ರಿ ಆಕಿ. ಅಯ್ಯೋಯ್ಯೋ, ಹೌದೇನ್ವಾ? ಹ್ಞೂನ್ರಿ ಅತ್ತಿ, ನೀವು ನಾನು ಕರೆ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಕೇಳ್ತೀರಿ. ಹಂಗಂತ ಹೇಳಿ ನಾನೇನ್ ಸುಳ್ಳು ಹೇಳಕತ್ತಿಲ್ರಿ, ಇದ್ದಿದ್ದೆ ಹೇಳಕತ್ತೇನ್ರಿ. ಒಂದ್ ದಿವ್ಸ ಏನ್ ಮಾಡಿಲ್ಲ ಅಂದ್ರಿ, ಮುಂಜಾನೆ ಬಂದು ಒಂದ್ ಬಕೆಟ್ ತುಂಬಾ ನೀರ್ ತಂದಿಟ್ಲರಿ, ಕಸ್ಬರ್ಗಿನೂ ತಂದ್ ಕೊಟ್ಲರಿ. ಬಂದಕ್ಕಿನ ನಮ್ಮ ಪ್ರೀತಿಗೆ ಏನಂತಲ್ರಿ, ನೀ ಗುಡ್ಸಿ ವರ್ಷಿದ್ರಷ್ಟ ನಿಂಗೆ ನಾಷ್ಟ ಕೊಡ್ತೇನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಅಂದ್ಲು. ಮತ್ತ ನಿನ್ ನಾಷ್ಟ ನಿನ್ನ ಮಾಡ್ಕೊಂಡು ತಿನ್ನು ಅಂತ ಅಂದ್ಲರಿ. ಆದ್ರೂ ಪಾಪ ಹೋಗ್ಲಿ ಬಿಡು ಅಂತ ಹೇಳಿ ನಮ್ಮ ಪ್ರೀತಿ ಅದಾಳಲ್ಲ ಎಲ್ಲಾ ಮಾಡ್ತೀರಿ ಖರೇನ. ಓ ಹೌದೇನ್ವಾ? ಆಮೇಲೆ ಏನ್ರಿ, ಎಲ್ಲಾ ಕೆಲಸ ಮಾಡಿ ಮುಗಿಸಿ ನಾಷ್ಟ ಬೇಕು ಅಂತ ಕೇಳಿದ್ಲು ನಮ್ಮ ಪ್ರೀತಿ. ಈ ಕೆದಾಳಲ್ಲ ಇಷ್ಟೊತ್ತನ ಇಷ್ಟೊತ್ತಿಗೆ ಬಂದ್ರ ಎಲ್ಲಿ ನಾಷ್ಟ ಸಿಗ್ತೈತಿ, ಏನೋ ನಾಷ್ಟ ಇಲ್ಲ, ಹೋಗು ಅಂತ ಹೇಳಿ ಕಳಿಸಿದ್ಲರಿ ಆಕಿಗ. ಅಯ್ಯೋಯ್ಯೋ, ಹಿಂಗ್ ಮಾಡಿದ್ಲ? ಏನ್ ಬೇಬರ್ಸೈತವ ಅದ? ಹ್ಞೂನ್ರಿ ಅತ್ತಿ, ಆಮೇಲೆ ಕೇಳ್ರಿಲ್ಲೇ, ಪಾಪ ನಮ್ಮ ಪ್ರೀತಿಗೆ ಹೊಟ್ಟೆ ಸಾಕತ್ ಕೂಡ್ಲೆ ಎಷ್ಟೊಂದು ರೊಕ್ಕ ಇದ್ದೇಕಲ್ಲ, ಏನೋ ಹೊಟ್ಟೆ ಸಾಕತೈತಿ ಅಂತಂದ್ ಹೇಳಿ ಅದೇನೋ ಆನ್ಲೈನ್ದಾಗ ಅಂತಲ್ರಿಪ್ಪ ಮಧ್ಯಾಹ್ನ ಊಟಕ್ಕೆ ತರ್ಸಿದ್ಲು. ಊಟ ಹಂಗ ನನಗೂ ತರ್ಸಿದ್ಲರಿ. ಸುಳ್ಳು ಯಾಕೆ ಹೇಳ್ಬೇಕ್ರಿ, ಪಾಪ ಅದು ನನ್ ಬಿಟ್ಟು ಏನೇನು ತಿನ್ನೋಂಗಿಲ್ರಿ. ಆಕೆ ಏನ್ ತಗೊಂತಾಳದ್ರಾಗ ನಂಗೂ ಕೊಡಿಸ್ತಾಳ್ರಿ, ಏನ್ ತಿನ್ನಕ್ ತರಿಸ್ತಾಳ ನಂಗೂ ಕೊಡಿಸ್ತಾಳ್ರಿ. ಹಂಗ ತರ್ಸಿದ್ಲು. ಈಕಿಗೂ ಕೇಳಿದ್ಲು ಬಿಡ್ರಿ ಒಂದ್ ಮಾತ. ಈಕಿ ಸೊಕ್ಕಿಲೆ, ನನಗೇನ್ ಬೇಡ, ನನ್ಗ ಕೈ ಐತಿ, ನಾನ್ ಮಾಡ್ಕೊಂತೇನೆ ಅಂತ ಹೇಳಿ ನನಗೇನ್ ಬೇಕೋ ಅದು ಮಾಡ್ಕೊಂಡ್ ತಿನ್ಲರಿ. ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ಅನ್ಕೋರಿ, ಮತ್ತ ರಾತ್ರಿ ಹಾಕ್ ಬಂತು. ನಮ್ ಪ್ರೀತಿನೂ ಎಲ್ಲಾ ಕೆಲಸ ಮಾಡಿದ್ಲರಿ. ಮತ್ತ ಸಂಜೆ ಮುಂದೆ ಏನ್ ಕಸ ಹೊಡೆದು ಮಂಡೆ ತಿಕ್ಕೋದು ಅವೇನೇನಿದ್ವಲ್ಲ ಎಲ್ಲಾ ಮಾಡಿದ್ಲು. ಮತ್ತೆ ಎಲ್ಲಾ ಕೆಲಸನೂ ಮಾಡಿದ್ಲಲ್ಲ, ಹಂಗಾಗಿ ರಾತ್ರಿ ಊಟಕ್ಕೆ ನೀಡು ಅಂತ ಕೇಳಿದ್ಲು ನಮ್ ಪ್ರೀತಿ. ಅದಕ್ಕೆ ಈಕಿ ಸೀತಾ ಅದಾಳಲ್ರಿ ಸೊಕ್ಕಿಲೆ, ನಿಮಗೇನು ನಾನು ಮಾಡಿಲ್ಲ, ಬೆಳಗ್ಗೆ ಎಲ್ಲಾ ಮಾಡಿ ಇಟ್ಟಿದ್ದೆ, ನೀವು ಹೊರಗೆ ತರ್ಸ್ಕೊಂಡ್ ತಿಂದ್ರಿ, ಅದೇ ಎಲ್ಲಾ ಉಳಿತು, ಮಧ್ಯಾಹ್ನಕ್ಕ ನಾವ ತಿಂದ್ವಿ ತಂಗಳದ್ದು ಅಂತಂದ್ ಹೇಳಿ ಜಗಳ ಮಾಡಿದ್ಲರಿ. ನಮ್ ಪ್ರೀತಿಗ ಒಂದಿಟ್ಟು ಚೊಲೋದ್ ಬೇಕ್ರಿ ತಿನ್ನಾಕ, ಹಂಗಾಗಿ ಮಧ್ಯಾಹ್ನಕ್ಕ ಚಿಕನ್ನು ಮಟನ್ನು ಏನೇನೋ ತರ್ಸ್ಕೊಂಡಿದ್ಲು. ಅದನ್ನ ತಿಂದಿದ್ವಿ. ಈಕಿಗೂ ಕೊಡ್ತೇವೆ ಅಂತ ಅಂದ್ವಿ, ಬ್ಯಾಡ ಅಂತ ಅಂದ್ಲು. ಆ ಹೊಟ್ಟಿ ಊರಿಗ ಸಂಜೆ ಮುಂದೆ ಐತಲ್ರಿ, ಈಕಿನು ಚಿಕನ್ನು ಮಟನ್ನು ಫಿಶು ಏನೇನೋ ಮಾಡ್ಕೊಂಡಿದ್ಲು. ನಮ್ ಪ್ರೀತಿ ಪಾಪ ನೀಡ್ತತಿ ಅಂತ ಹೇಳಿ ಬಾಯ ತೆಗಿಲಿಲ್ರಿ. ಮತ್ತಿಷ್ಟೊತ್ತಾದ್ರೂ ಊಟಕ್ಕೆ ನೀಡಿಲ್ಲ, ಹೊತ್ತಾತು ಅಂತಂದ್ ಹೇಳಿ ಕೇಳಾಕ್ ಹೋದ್ರಿ. ಏನಂತಲ್ರಿ ಕಿಸಿತಾ, ಮಧ್ಯಾಹ್ನ ತರ್ಸ್ಕೊಂಡ್ ತಿಂದಿರಿ, ನಾವು ಬೆಳಗಿದ್ದು ತಿಂದೇವಿ, ಹಂಗಾಗಿ ರಾತ್ರಿ ನಿಮ್ಗೆ ಯಾರಿಗೂ ಅಡ್ಗೆ ಮಾಡಿಲ್ಲ, ನಮ್ದ 3 ಜನಕ್ಕೆ ಮಾಡ್ಕೊಂಡಿದ್ವಿ. 3 ಜನ ಅದರಿ, ನಮ್ಮ ಮನೆಯವ್ರಗ ಮತ್ತ ಆಕಿ ಗಂಡಗ್ ಮಾಡ್ಕೊಂಡಿದ್ಲು. ಈಗ ಏನು ಇಲ್ಲ, ಖಾಲಿ ಆಗೈತೆ ಅಡ್ಗಿ ಅಂತ ಅನ್ಬೇಕ್ರಿ. ಅಯ್ಯೋಯ್ಯೋ ಪಾಪ, ಆಮೇಲೆ ಏನ್ ಮಾಡಿದ್ರಿ? ಅವ ಉಪವಾಸ ಮಕ್ಕಳ್ರನ್ನ? ಇಲ್ಲಿಲ್ರಿ, ಮತ್ತೊಮ್ಮೆ ಇಡೀ ಮನಿ ಕಸ ಹೊಡೆದು ಒರ್ಸಿದ್ರಷ್ಟ ನಿಮ್ಗ ಏನಾರ ಊಟಕ್ಕೆ ಮಾಡ್ಕೊಡ್ತೇನೆ ಅಂತ ಅಂದ್ಲು. ಮತ್ತ ಕಸ ಬರ್ಸಿ ಹೇಳಿದ್ಲ? ಹ್ಞೂನ್ರಿ ಅತ್ತೇರ, ಕರೋನಾವತ್ತ ಪಾಪ ನಮ್ಮ ಪ್ರೀತಿ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ರಿ ಆಕಿಗ. ಅದನ್ನೆಲ್ಲ ಮಾಡಿ ಬಂತ್ರಿ, ಈಕಿ ಬಿಸಿದ್ ಮಾಡ್ಕೊಡ್ತಾಳಂತ ಅನ್ಕೊಂಡಿದ್ವಿ. ಏನು ಉಳಿದಿಲ್ಲ, ಎಲ್ಲ ಖಾಲಿಯಾಗೈತಿ ಅಂದಿರ್ಲಿಲ್ರಿ ಮಧ್ಯಾಹ್ನ ಉಳಿದಿದ್ದ ಅನ್ನಕ ಒಂದಿಟ್ಟು ಒಗ್ಗರಣೆ ಮಾಡಿ ಚಿತ್ರಾನ್ನ ಮಾಡ್ಕೊಟ್ಲರಿ.
ನಾವು ಅದನ್ನ ತಿಂದ್ವಿ, ಹೊಟ್ಟೆನೂ ಜೋರ್ ಹಸಿತಲ್ಲ. ಹೋಗ್ಲಿ ಬಿಡು, ಯಾಕ ಈಕಿ ಜೋಡಿ ಜಗಳ ಮಾಡೋದು. ಎಷ್ಟ ಅಂದ್ರು ಹೊಂದ್ಕೊಂಡು ಹೋಗ್ಬೇಕು ಅಂತಂದ್ ಹೇಳಿ ಆಕಿ ಏನ್ ಹಾಕೊಟ್ಟಿದ್ಲ ಅದನ್ನ ತಿಂದು ಸುಮ್ಮನೆ ಹೋಗಿ ಮಕ್ಕೊಂಡ್ವಿ ರೀ ಅತ್ತಿ. ಅಯ್ಯೋ ಹೌದೇನ್ವಾ, ಇಷ್ಟೆಲ್ಲಾ ನಡ್ಸಾಳೇನಕಿ? ಮುಂದ ಹೆಂಗ್ ಮಳ್ಳಿ ಹಂಗಿರ್ತಾಳ ನೋಡು, ಹಿಂದ ಇಷ್ಟೆಲ್ಲಾ ನಾಟಕ ಮಾಡ್ತಾಳೇನ? ಏ ಪ್ರೀತಿ, ಅಲ್ಲೇ ನಿಮ್ಮತ್ತಿ ಗುಂಡಾನಿ ಅಜ್ಜಿ ಬಂದೈತಲ್ಲ, ಆಕಿ ಮುಂದ ಈ ಸೀತಾಂದೇನ ಚಾಡ ಚುಚ್ಚಾಕತ್ತಾಳ. ನಡಿ ನಡಿ, ನಾವು ಸ್ವಲ್ಪ ಉರಿಯೋ ಬೆಂಕಿಯಾಗ ತುಪ್ಪ ಸುರಿದ್ ಬರೋಣ. ನಡಿ ಮಮ್ಮಿ. ಅಜ್ಜಿರಿ ನಾಷ್ಟ ಮಾಡಿದ್ರಿ? ಇಲ್ಲಿಲ್ವಾ, ಇನ್ನೂ ಮಾಡಿಲ್ಲ ನೋಡು. ಹಾಕೊಂಬರ್ತೀನಿ ತಡ್ರಿ. ಇರ್ಲೇವಾ ಇರ್ಲಿ, ಆಕಿ ಸೀತಾ ಮಾಡಿ ತಂದು ಕೊಡ್ತಾಳ ತಗೋ, ನೀನ್ ಯಾಕೆ ತ್ರಾಸ ಪಡ್ಕೋತಿ? ಅಯ್ಯೋ ಇರ್ಲಿ ಬಿಡ್ರಿ ಅಜ್ಜಿ, ನಾನೇನಾರ ಕೆಲಸ ಮಾಡಿಲ್ಲ ಅಂದ್ರ ಈಕಿ ಸೀತಾ ಅದಾಳಲ್ರಿ, ತಿನ್ನಾಕ ಏನೂ ಕೊಡೋಂಗಿಲ್ರಿ. ಹೌದ್ರಿ ಅಮ್ಮಾರ, ಹಿಂಗ ಮಾಡಿ ಹೋದ್ವಾರ ನನ್ನ ಮಗಳಿಗೆ ಹುರಿದು ಮುಕ್ ಬಿಟ್ಲರಿ. ಹೌದೌದ್ವಾ, ನಮ್ಮ ಶಾರವ್ ಎಲ್ಲ ಹೇಳಿದ್ಲು. ಈ ಮುದುಕಿ ನಮ್ಮ ಬುಟ್ಟಿಗೆ ಬಿತ್ತು. ಪ್ರೀತಿ ಹೋಗುವ, ಅಮ್ಮಾರ್ಗ ಏನಾರ ಒಂದಿಟ್ಟು ನಾಷ್ಟ ಹಾಕೊಂಬ ಹೋಗು. ಹ್ಞೂ ಮಮ್ಮಿ ತಂದೆ. ಅಮ್ಮಾರ, ಆಕಿ ಬಾಳ ಖತರ್ನಾಕ್ ಅದಾಳ್ರಿ ಸೀತಾ. ಹೌದೌದ್ವಾ, ನಾನು ಯಾರು ಹೆಂಗೆ ಅದಾರ ನೋಡ್ಕೊಂಡ ಅವ್ರಿಗೆ ಬುದ್ಧಿ ಕಲ್ಸಕ ಬಂದೇನ್ ತಗೋ, ನೀ ಏನು ಚಿಂತೆ ಮಾಡ್ಬೇಡ. ಅಯ್ಯೋ, ಆಕಿ ಏನೇನ್ ಮಾಡ್ತಾಳೆ ಏನು ಗೊತ್ತಾಗಂಗಿಲ್ರಿ. ಇನ್ನು ನೀವು ನೀರ್ನಾಗ ಮೀನದ ಹೆಜ್ಜಿ ಕಂಡು ಹಿಡಿಬೋದ್ರಿ, ಆದ್ರೆ ಈ ಹುಡ್ಗಿದ್ ನಡೆನ ಗೊತ್ತಾಗಂಗಿಲ್ಲ ನಿಮ್ಗ. ಬಾಳ ಅಂದ್ರ ಬಾಳ ಮಳ್ಳೆದಾಳ್ರಿ ಆಕಿ, ಗುಮ್ಮನ್ ಗುಸ್ಕಿರಿ ಎಲ್ಲ ಒಳಗೊಳಗ. ಆಕಿಗೆ ಬುದ್ಧಿ ಕಲಿಸ್ಬೇಕಾತು. ಎಸಿತಾ ಏನ್ ನಾಷ್ಟ ಮಾಡಿ? ಅಕ್ಕ, ಅದು ನಾನು ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದ್ದೆ, ಅಂದ್ರ ಮಾವಾರ್ಗೂ ತಿನ್ನಕ್ ಚಲೋ ಆಕೈತಲ್ಲ ಅದಕ್ಕೆ. ನಾನು ಕೇಳಿದ್ದು ಏನ್ ಮಾಡಿ ಅಂತ ಹೇಳ ಅಷ್ಟ, ಯಾರು ಸಲುವಾಗಿ ಮಾಡಿ ಅಂತ ಕೇಳಿಲ್ಲ. ತೊಂಬೈಲ್ ಇಲ್ಲಕ್ಕ, ಅದು ನಾನು ಗುಂಡಾನಿ ಅಜ್ಜಿಗೆ ಹಾಕೊಂಡು ಹೊಂಟೇನು. ನೀ ಏನು ಹಾಕೊಡ್ದು, ನಾ ತಗೊಂಡು ಹೋಗ್ತೇನೆ, ಕೊಡಿಲೆ. ಗುಂಡಾನಿ ಅಜ್ಜಿ ತಗೋರಿ ಅಂದಂಗ ಅಲ್ಲೇ ಒಳಗೇನ ಬಾಯಾಗಕತ್ತಿತ್ತಲ್ವಾ? ಅಯ್ಯೋ ಏನು ಕೇಳ್ತೀರಿ ಅಜ್ಜಿ, ನಿಮ್ಗೇನ ಇಡ್ಲಿ ಅಂದ್ರೆ ಭಾಳ ಇಷ್ಟ ಅಂತಲ್ರಿ, ಅತ್ತೇರ್ ಹೇಳಿದಿರ್ರಿ ನಿನ್ನೆ. ಹಾಗಾಗಿ ಏನೇನು ಬೇಕು ಎಲ್ಲ ನೆನೆ ಹಾಕಿ ರುಬ್ಬಿ ಇವತ್ತ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದೇರಿ ನಾನು. ಎಲ್ಲ ಮಾಡಿಟ್ಟು ನಿಮ್ಗೆ ನಾಷ್ಟ ಕೊಡ್ಬೇಕಂದ್ರೆ ನೀವು ಕಾಣ್ಲಿಲ್ರಿ, ಹಂಗಾಗಿ ಎಲ್ಲ ಜರಿ ಹುಡ್ಕೊಂಡ್ ಬರೋಣ ಅಂತ ಹೋಗಿ ಬರೋಷ್ರೊಳಗ ಈಕಿ ಸೀತಾ ಅದಾಳಲ್ಲ, ಎಲ್ಲ ತಾಟಿಗ ನಾಷ್ಟ ಹಾಕಿಟ್ಟು ತಂದು ಕೊಡಕತ್ತಿದ್ಲರಿ. ಅದಕ್ಕೆ ಕೊಡುವ ಅಂದ್ರ ಅದೇನದು ಬೆಬರ್ಸಿ ಅಜ್ಜಿ ಚಲೋ ಇಲ್ಲದು, ಅಕ್ಕಿಗೆ ಹೋಯ್ಬೇಕ, ನನಗೆ ತಿನ್ನಾಕ ಇಟ್ಕೊಂಡೆ ನಾನು ಅಂತ ಹೇಳಿ ನನ್ನ ಜೋಡಿ ಜಗಳ ಮಾಡಕತ್ ಬಿಟ್ಲರಿ. ಏನು ನನಗೆ ಹಂಗಂತದ ಹುಡುಗಿ? ನಾ ಹೇಳಿಲ್ರಿ ಅತ್ತಿ, ಆಕಿ ಬಾಳ ಅಂದ್ರ ಬಾಳ ನಾಟಕ ಮಾಡ್ತಾಳ್ರಿ, ಮುಂದೊಂದು ಹಿಂದೊಂದ್ರಿ. ಹೋಗ್ತೇನೆ ಈಗ ಆಕಿನ ಜುಟ್ಟು ಹಿಡಿದು ಕೇಳ್ತೇನೆ. ಅಯ್ಯೋ ಅಜ್ಜಿ, ನೀವ್ ಯಾಕ್ರಿ ಅದ್ರ ಜೋಡಿಗೆ ಹೋಗಿ ಜಗಳ ಮಾಡ್ತೀರಿ? ನಿಮ್ ಸಲುವಾಗಿ ನಾನ್ ನಾಷ್ಟ ಹಾಕೊಂಬಂದೇನೆ ಇಲ್ರಿ, ನಿಮ್ಗೆ ಏನ್ ಬೇಕು ನನಗೆ ಕೇಳ್ರಿ, ನಾ ತಂದು ಕೊಡ್ತೇನೆ. ಹೌದೇನ್ವಾ, ನೀ ಭಾಳ ಅಂದ್ರೆ ಭಾಳ ಒಳ್ಳೆಕದಿ ನೋಡು. ನನ್ನ ಸೊಸಿ ಹೇಳ್ತ, ನನ್ನ ಮಗ ಏನೋ ಬೇರೆನೇ ಹೇಳಿದ್ದ ಬಿಡುವ, ನಾನೇ ಏನೋ ತಪ್ಪು ತಿಳ್ಕೊಂಡಿದ್ದೆ. ಇಲ್ಲೇ ಇಷ್ಟೆಲ್ಲ ನಾಟಕ ನಡೆಯಕತ್ತಂತ ಈಗ ಗೊತ್ತಾತ್ ನೋಡು. ನನ್ನ ಮಗ ಹೇಳಿದಾಗ ನಿನ್ ಮೇಲೆ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದಿತ್ತು, ಆದ್ರ ಈಗ ಗೊತ್ತಾತ್ ಬಿಡುವ. ನನ್ನ ಮಗಳು ಬಾರಿ ಬಾರಿ ನಾಟಕ ಮಾಡಕತ್ತ. ತಗೋರಿ ಅಜ್ಜಿ, ನೀವು ನಾಷ್ಟ ಮಾಡ್ರಿ, ಅಕ್ಕಿನ ಸಲುವಾಗಿ ನೀವ್ ಯಾಕೆ ಹೋಗಿ ಜಗಳ ಆಡ್ತೀರಿ? ಹೌದಲ್ಲ ಅತ್ತಿರಿ, ನಿಮ್ಗೂ ತಂದು ಕೊಡ್ತೇನೆ ತಡ್ರಿ. ಮಮ್ಮಿ ನೀನು ಕುತ್ಕೋ, ನಿನ್ಗೂ ತಗೊಂಬರ್ತೇನೆ. ಅತ್ತಿರಿ ನಾಷ್ಟ ತಗೋರಿ. ಹೋಗ, ಬೀಗ್ರಿಗೂ ತಂದು ಕೊಡು. ಸೀತಾ ಏನ್ರಿ ಅಜ್ಜಿ? ಅಲ್ವಾ, ಮನೀಗ ಬೀಗ್ರು ಬಂದಾರ, ಅವ್ರಿಗೆ ಮೊದ್ಲು ನಾಷ್ಟ ಕೊಡ್ಬೇಕು ಹೋದಲ್ ನೀನು? ಅದನ್ನ ಬಿಟ್ಟು ನಿಮ್ಮ ಅತ್ತಿಗೆ ತಂದು ಕೊಡ್ತೀಯಲ್ಲ, ಗೊತ್ತಾಕೈತಿಲ್ ನಿನಗ? ಮನೀಗ ಯಾರ ಬರ್ಲಿ ಅತಿಥಿಗಳಿಗ ಮೊದ್ಲು ಕೊಡ್ಬೇಕು. ಇಲ್ರಿ ಅಜ್ಜಿ, ಅದು ಪ್ರೀತಿ ಅಕ್ಕ ಅದಾಳಲ್ರಿ, ನಮ್ಮ ಅವ್ವರ್ಗ ನಾನು ಹೋಗಿ ತಗೊಂಡ್ ಕೊಡ್ತೀನಿ, ನೀ ಏನು ಕೊಡೋದು ಬೇಡ ಅಂದ್ಲರಿ, ಹಾಗಾಗಿ ಅತ್ತರಿಗಷ್ಟು ನಾ ತಗೊಂಬಂದು ಕೊಟ್ಟೇರಿ. ನಂಬೇಡ್ರಿ ಅತ್ತಿರಿ, ಈಕಿ ಬಾಳ ನಾಟಕ ಮಾಡ್ತಾಳ್ರಿ, ನಮ್ಮ ಪ್ರೀತಿ ಹಂಗೆ ನಂದಿರೋಂಗಿಲ್ಲ. ಯಾವ ಪ್ರೀತಿ ನಿಮ್ಮ ಅವ್ವರ್ಗ ನಾಷ್ಟ ಹಾಕೊಡುವ? ಅಯ್ಯೋ ರೀ ಅಜ್ಜಿ, ಈಕಿ ನಮ್ಮ ಅವ್ವರ್ಗ ಕೊಡ್ತೇನೆ ಅಂದ್ಲಿರಿ, ಅದಕ್ಕೆ ನಾನು ಹೆಂಗಿದ್ರಿ ಈಕಿ ಕೊಡ್ತಾಳಲ್ಲ, ನಿಮ್ಗೇನಾರ ಬೇಕೇನ ಅಂತ ಕೇಳಕ್ ಬಂದೇರಿ. ಅಕ್ಕ, ಆಂಟಿಗ ನೀನ ತಂದು ಕೊಡ್ತೇನೆ ಅಂತ ಹೇಳಿಲ್ಲ, ಅದಕ್ಕೆ ನಾನು ಅತ್ತಿರಿಗೆ ಕೊಟ್ಟೆ. ಎಷ್ಟರ ಸುಳ್ಳು ಹೇಳ್ತೀಯಾ? ನಮ್ಮ ಮಮ್ಮಿಗ ಕೊಡ್ತೇನೆ ಅಂತ ಹೇಳಿ ತಗೊಂಬಂದಿಲ್ಲ ನೀನು, ಅತ್ತೇರಿಗ ನಾನ ಕೊಡ್ತೇನಕ್ಕ, ನೀ ಏನು ಕೊಡಬೇಡ ಅಂತ ಹೇಳಿನೂ ಅಂದಿ. ಅದಕ್ಕೆ ಹಂಗಾರ ಅಜ್ಜಿಗೆ ಏನಾರ ಬೇಕೇನ ಅಂತ ಕೇಳ್ಕೊಂಬರಕ್ಕೆ ಬಂದೆ. ಎಷ್ಟು ಸುಳ್ಳು ಹೇಳ್ತಿ ಸೀತಾ ನೀನು? ಇಲ್ಲಕ್ಕ, ನೀ ಹೇಳಿದ್ದಕ್ಕ ಅಲ್ಲ ನಾನು ಹಾಕೊಂಬಂದಿಲ್ಲ. ಯವ್ವ ಯಾರ ತಂದು ಕೊಡ್ರವ, ಹೋಗ್ರಿ. ಹ್ಞೂ ರೀ ಅಜ್ಜಿ, ನಾ ಹಾಕೊಂಬರ್ತೇನೆ ರೀ. ಏನು ಪದ್ಧತಿನ ಏನ, ಮನೆಗೆ ಬಂದಿದ್ದ ಅತಿಥಿಗಳಿಗೆ ನೀ ಕೊಡು ಅನ್ಕೊಂತ ಜಗಳ ಮಾಡ್ತಾವ. ಯಾರ ಒಬ್ರು ಮೊದ್ಲು ಮಾಡಿ ತಂದು ಕೊಡ್ಬೇಕ, ಹಂಗ ಆಕಿನ ಮೇಲೆ ಈಕಿನ ಮೇಲೆ ಆಕಿ ಗುಬಿ ಕೂರಿಸ್ತಾರ. ಹೋಗ, ಏನ್ ನಿಂತಿಯಲ್ಲೇ, ತಂದು ಕೊಡು ಹೋಗ. ಹ್ಞೂ ರೀ ಅಜ್ಜಿ, ಹಂಗ ಎಲ್ಲಾರ್ಗೂ ಚಾ ಮಾಡಿ ತಂದು ಕೊಡು. ಆತ್ರಿ. ನೀ ಯಾಕೆ ನಿಂತೀವ ಇಲ್ಲೇ, ಹೋಗು ಬಡ ಬಡ, ನೀ ಚಾ ಕಿಡು, ಆಕಿ ನಾಷ್ಟ ತಂದು ಕೊಡ್ತಾಳ, ಇಲ್ಲ ನೀ ನಾಷ್ಟಕ್ಕೆ ತಂದು ಕೊಡು, ಆಕಿ ಚಾ ಕಿಡ್ತಾ. ಚಾ ಕಿಟ್ಟ ಬಂದೇನ್ರಿ ನಾನು ಆಗ್ಲೇ. ನನ್ನ ಮಗಳು ಅಂತದ್ರಾಗೆಲ್ಲ ಭಾಳ ಹುಷಾರದಲ್ರಿ, ಯಾರ ಕಡೆಯಿಂದನೂ ಒಂದು ಮಾತು ಅನಿಸ್ಕೊಳ್ಳೋದಿಲ್ರಿ. ನೋಡ್ರಿ ಈಗ ನಿಮ್ ನಾಷ್ಟ ಕೊಟ್ಟಾಳ, ಚಾ ಬೇಕಂತಂದ್ರೆ ಚಾ ಕಿಟ್ಟ ಬಂದ್ಬಿಟ್ಟ. ಬಾರಿ ಫಾಸ್ಟ್ ಅದಿ ಬಿಡುವ ನೀ ಹುಡುಗಿ. ಹ್ಞೂ ರೀ ಅಜ್ಜಿ, ನಾನೇನು ಅಂತಿಕೊಂಡಿರಿ, 2 ನಿಮಿಷ ನಿಮ್ಮ ಚಾನು ತಂದ ಕೊಟ್ಬಿಡ್ತೇನೆ. ಚಾ ಇಟ್ಟಿಲ್ಲ? ಹ್ಞೂ ಇಟ್ಟೇನಿ, ಕುದಿಯಾಕತ್ತಂದ್ರೆ ಚಾ ಹಾಕೊಡ್ತೇನೆ. ಆಂಟಿರ್ಗೂ ಇಡ್ಲಿ ಹಾಕಿನಕ್ಕ ಕೊಟ್ಟು ಬರ್ತೇನೆ. ಆಂಟಿರಿ ತಗೋರಿ ಇಡ್ಲಿ. ಚಾ ಒಂದಿಟ್ಟು ದೌಡಾಗ್ಲಿ, ನಾಷ್ಟ ಎಲ್ಲ ತಿಂದಾದ್ಮೇಲೆ ಆಮೇಲೆ ಹೊತ್ತು ಮಾಡಿ ತಂದು ಕೊಡ್ಬೇಡ್ರಿ. ನಾಷ್ಟ ಜೋಡಿನ ಕೊಟ್ರ ಬಡ ಬಡ ನಾಷ್ಟ ಆಕೇತಿ. ನಂಗೆ ನಾಷ್ಟ ತಿನ್ನೋದ್ರೊಳಗೆ ಚಾ ಕೊಟ್ರೆ ಕುಡಿತೇನವ, ಆಮೇಲೆ ಆದ್ರೆ ನಂಗೇನು ಹೋಗಂಗಿಲ್ಲ. ಈಗ ತಂದು ಕೊಡ್ತೇನೆ ರೀ ಅಜ್ಜಿರಿ. ನನ್ನ ಮಗಳಿಗ ಒಂದೀಟು ಏನೇನು ಹೇಳ್ಕೊಡಂಗಿಲ್ಲ ನೋಡ್ರಿ, ಎಲ್ಲ ತಾನ ಮಾಡ್ತೈತಿ ಪಾಪ. ಹೌದೇನುವ? ನಮ್ಮ ಮನ್ಯಾಗ್ರಿ ತವ್ರ ಮನ್ಯಾಗ ಆಕಿಗೆ ಎಷ್ಟರ ಬುದ್ಧಿ ಹೇಳಿ ಕಳ್ಸೇನ್ರಿ, ಎಷ್ಟು ಕೆಲಸ ಕಳ್ಸೇನ್ರಿ, ಎಲ್ಲ ಮಾಡ್ತಾಳ ನೋಡ್ರಿ. ಹೌದವ, ಮತ್ತೆ ನನ್ನ ಸೊಸಿ ಹೇಳಕತ್ತಿತ್ತು ನಿನ್ನ ಮಗಳಿಗ ಏನು ಕೆಲಸ ಮಾಡಕ್ ಬರಂಗಿಲ್ಲ ಅಂತ ಹೇಳಿ. ಅದ್ರಿ ಹಂಗಾಗೆ ನಿಮ್ಮ ಮನೆಯಿಂದ ಆಳ ಕಳಿಸ್ಕೊಟ್ಟಿದ್ರಿ ಅಂತಂದು ಹೇಳಿ ಅನ್ನಕತ್ತಿದ್ಲಪ್ಪ. ಹೌದ್ರಿ ಅಮ್ಮರ.
ಇರ್ಲಿ ತಗೋವಾ, ಎಷ್ಟ ಅಂದ್ರು ತಾಯಿಗಳು ಮಕ್ಕಳದ್ದು ಬಿಟ್ಟು ಕೊಡಂಗಿಲ್ಲ. ಹೌದ್ರಿ, ನಂಗೂ ಒಂದಿಟ ನನ್ನ ಮಗಳ ಬಗ್ಗೆ ಭಾಳ ಹೆಮ್ಮೆ ಐತ್ರಿ. ಹಾಗಾಗಿ ಸುಳ್ಳು ಹೇಳಿದೆ ರೀ, ತಪ್ಪಾತ್ರಿ, ಕ್ಷಮಿಸ್ಬಿಡ್ರಿ. ಇರ್ಲಿ ಬಿಡುವ, ತಪ್ಪು ಮಾಡೋದು ದೊಡ್ಡದಲ್ಲ, ತಪ್ಪಾದ್ಮೇಲೆ ಕ್ಷಮೆ ಕೇಳೋದು ಭಾಳ ದೊಡ್ಡದು. ತಿನ್ನುವ, ನೀನು ನಾಷ್ಟ ಮಾಡು. ಶರವ, ನನ್ನ ಮಗಗೆ ನಾಷ್ಟ ಅದು ಕೊಟ್ಟಿರಿಲ್ಲ? ಹ್ಞೂ ಸೀತಾ ಕೊಟ್ಟಿರ್ತಾ. ಏನ ಸೀತಾ ಕೊಟ್ಟಿರ್ತಾಳ? ಈಗ ನೋಡಿದ್ನಲ್ಲ ಆಕಿ ಕೊಡೋದು, ಆಕಿನ ಮೇಲೆ ಈಕಿನ ಮೇಲೆ ಹಾಕಿ ಹಾಕಿರ್ತಾರ, ಕರೆದು ಕೇಳ. ಸೀತಾ, ಏನ್ ರೀತಿ? ನಿಮ್ಮ ಮಾವಗ ನಾಷ್ಟ ಹಾಕೊಟ್ಟಿ ಇಲ್ವಾ? ಹ್ಞೂ ರೀತಿ, ಮಾವಾರ ಮುಂಜಾನೆ ಜಲ್ದಿನ ತಿನ್ಬಿಟ್ಟಿರ್ರಿ. ಗುಳಿಗೆದು ತಗೊಳತ್ತಾರಲ್ರಿ, ಹೊಟ್ಟಿ ಭಾಳ ಹಸ್ಯಾಕತೈತಿ ಅಂದ್ರ ಅದಕ್ಕೆ ಮೊದ್ಲು ಅವ್ರಿಗೆ ಕೊಟ್ಬಿಟ್ಟೇನ್ರಿ. ಮಾವಾರ್ಗ ಇಡ್ಲಿ ಅಂದ್ರೆ ಇಷ್ಟ ಅಲ್ರಿ, ಈ ಹೊತ್ನಾಗ ಹಿಂಗಾದಾಗ ಸ್ವಲ್ಪ ಜಲ್ದಿ ಕರಗ್ತೈತ್ರಿ. ಅದಕ್ಕೆ ಆರೋಗ್ಯಕ್ಕೂ ಚಲೋ ಅಂತಂದು ಹೇಳಿ ನಿನ್ನೆನ ಇಡ್ಲಿಗೆಲ್ಲ ನೆನೆ ಹಾಕ್ಬಿಟ್ಟಿದ್ದೆ ರೀ. ಇವತ್ತ ಎಲ್ಲರೂ ಅದಿರಿ, ಮತ್ತು ಗುಂಡಾನಿ ಅಜ್ಜಿನೂ ಬಂದಾರ, ಆಂಟಿರು ಅದಾರಲ್ರಿ, ಅವ್ರು ಬಂದಾಗಿಂದಾನು ಏನು ಸ್ಪೆಷಲ್ ಮಾಡಿದ್ದಿಲ್ಲ. ಹಂಗಾಗಿ ಇಡ್ಲಿ ಮಾಡಿದ್ರೆ ಎಲ್ಲರೂ ತಿಂತಾರಂತ ಹೇಳಿ ಮಾಡೇನ್ರಿ. ಏನ್ವಾ ಇಡ್ಲಿ ನೀ ಮಾಡಿಯಾ? ಹ್ಞೂ ರೀ ಅಜ್ಜಿ, ಚಲೋ ಆಗ್ಯಾವ್ರಿ. ಚಲೋ ಆಗ್ಯಾವ, ಭಾಳ ಚಲೋ ಆಗ್ಯಾವ. ಹೋಗು, ಚಾ ಆಗೈತನ ತೊಗೊಂಬಾ. ಹಂಗಾಗ್ಲಿ ರೀ. ಆಂಟಿ, ನಿಮ್ಗೆ ಇನ್ನೊಂದೆರಡು ಇಡ್ಲಿ ತರ್ಲಿರಿ? ಅತ್ತಿರಿ, ನಿಮ್ಗೊಂದೆರಡು ಇಡ್ಲಿ ತರ್ಲಿರಿ? ಬೇಡ, ನಂಗೇನು ಬೇಡ, ಹೊಟ್ಟೆ ತುಂಬ್ತು. ನಂಗೆ ಇನ್ನೊಂದು ಇಡ್ಲಿ ತೊಗೊಂಬಂದು ಕೊಡುವ. ಅಜ್ಜಿರಿ, ನಿಮ್ಗೆ ರೀ? ನಂಗೆ ಬೇಡವಾ, ನಂಗೆ ಚಾ ಅಷ್ಟು ತಂದ್ಕೊಡು ಸಾಕು. ಆತ್ರಿ. ಇಡ್ಲಿ ಚಟ್ನಿ ಸಾಂಬಾರು ಚಲೋ ಆಗೈತ್ವಾ. ನಿನ್ನ ಸೊಸೆ ಅಂದ್ರೆ ಭಾಳ ಚಲೋ ಮಾಡ್ಯಾರ. ಹೌದ್ರಿ, ನಮ್ಮ ಪ್ರೀತಿ ಅಡಿಗೆ ಭಾಳ ಚಲೋ ಮಾಡ್ತಾಳ್ರಿ. ಆಕಿ ಮದುವೆಯಾಗಿ ಬಂದ್ಮೇಲೆ ನಾನು ಆಕಿ ಕಲ್ಸಿದ್ರಿ. ನಮಸ್ಕಾರ ಸ್ನೇಹಿತರೆ, ನಾವೀಗ ವಿಡಿಯೋದ ಕೊನೆ ಹಂತಕ್ಕೆ ಬಂದ್ವಿ. ರಾಧಿಕಾ ಅನ್ನೋರು ಅವ್ರ ಮಕ್ಕಳಿಗೆ ಹಾಯ್ ಹೇಳ್ರಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಹಾಯ್ ವಿರಾಜ್, ಹಾಯ್ ರಿಶಾಂಕ್, ನಿಮ್ಗೆ ಯಾವ್ದೇವ್ರು ಒಳ್ಳೆ ವಿದ್ಯೆ ಬುದ್ಧಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗೋಣಂತ್ರಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ ದಿನ ಶುಭವಾಗಿರ್ಲಿ. ಈ ಶರವ ತಡಿಯಾ, ಏನ್ ರೀತಿ ಇವತ್ತೇನವ ಹೇಳ್ಬೇಕಾಗಿದ್ದ ಮರ್ತ ಬಿಟ್ಟೆನ. ಅಯ್ಯೋ, ನೀವು ಬಂದಿರಲ್ರಿ, ಮರ್ತಾ ಬಿಟ್ಟೆ ನೋಡ್ರಿ. ನೀವು ಹೇಳ್ರಿ ಇವತ್ತು. ಹಾಗೇನ್ವಾ, ಆತ್ ತಗೋವಾ. ನಾನ್ರಿ ನಿಮ್ಮ ಗುಂಡಾನಿ ಅಜ್ಜಿ. ಯಾರೆಲ್ಲ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡಾಕತ್ತೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ. ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ತೀರಿ ಅವರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ರೀ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಆದಷ್ಟು ಶೇರ್ ಮಾಡ್ರಿ, ಇಷ್ಟ ಆದ್ರೆ ಅದಕ್ಕೊಂದು ಮೆಚ್ಚುಗೆ ಕೊಡ್ರಿ. ಆಯ್ತ್ರಿ, ಇನ್ನು ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ್ರಿ. ನನಗೆ ಸ್ವಲ್ಪ ಟೈಮ್ ಬೇಕ್ರಿ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಿ ತಿಳ್ಕೊಳಕ. ಆಮೇಲೆ ಮಸ್ತ್ ಮಜಾ ಐತ್ರಿ. ಏನೇನು ಆಕೈತೆ ಅಂತ ಹೇಳಿ ಮುಂದಿನ ವಿಡಿಯೋ ಒಳಗೆ ನೋಡ್ರಿ. ಹಂಗಾರ ಬರ್ತೇನ್ರಿಪ್ಪ. ಇನ್ನು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ರೀ. ಹಂಗ ನನ್ನ ಕಡೆಯಿಂದನೂ ಒಂದು ಥ್ಯಾಂಕ್ಸ್ ರೀಪ್ಪ ನಿಮ್ಗೆಲ್ಲರಿಗೂ.